ಚಿನ್ನಯ್ಯನ ಕತೆ ಗೊತ್ತಾಯ್ತು, ಹಾಗೆ ಸುಜಾತಾ ಭಟ್, ಅನನ್ಯ ಭಟ್ ಕತೆ ಗೊತ್ತಾಯ್ತು. ಇದಾದ್ಮೇಲೂ ಕೂಡ ಇನ್ನೂ ಕೆಲವರು ಇಲ್ಲ ಇದ್ರಲ್ಲಿ ಸತ್ಯ ಇದೆ ಅಂತ ನಂಬ್ತಿದ್ದಾರೆ. ಅಷ್ಟು ಬಲವಾದ ನಂಬಿಕೆ ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ಕೀರ್ತಿ. ನಾವುಗಳು ಹೇಳಿದಾಗ ಅಥವಾ ಮಾಧ್ಯಮಗಳು ಹೇಳಿದಾಗ ನೀವು ನಂಬಲ್ಲ, ಬೇಡ ನಂಬೇಡಿ. ಸರಿಯಪ್ಪ, ಉಪಮುಖ್ಯಮಂತ್ರಿಗಳೇ ವಿಧಾನಸೌಧದಿಂದ ಹೊರಗಡೆ ಬಂದು ಮಾಧ್ಯಮದ ಎದುರುಗಡೆ ಹೇಳ್ತಾರೆ ಇದೊಂದು ಷಡ್ಯಂತ್ರ, ಅದನ್ನೂ ನಂಬಲ್ವಾ? ಅವಾಗೇನಂದ್ರು, ಉಪಮುಖ್ಯಮಂತ್ರಿಗಳನ್ನೇ ಇಳಿಸ್ಬಿಡ್ಬೇಕು ಅಂದ್ರು, ಇವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂದ್ರು. ಸರಿ ಆಯ್ತು, ಅದನ್ನು ನಂಬೇಡಿ. ಫೈನಲಿ ಯಾರು ಹೇಳ್ಬೋದ್ರಿ? SIT ಪರವಾಗಿ, ಸರ್ಕಾರದ ಪರವಾಗಿ ಇರುವಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಕುಮಾರ್ ಕೋರ್ಟ್ ಅಲ್ಲಿ ನಾಗಪ್ರಸನ್ನ ಅವರ ಬೆಂಚ್ ನಲ್ಲಿ ಸ್ಟ್ರೈಟ್ ಅವೇ ಮಾನ್ಯ ಇವ್ರಿಗೆ ಹೇಳ್ತಿದ್ದಾರೆ, ಜಡ್ಜ್ಗೆ, ಇಲ್ಲೊಂದು ಕಾನ್ಸ್ಪಿರಸಿ ಆಗಿದೆ ಅಂತ. ಅದಕ್ಕೆ ನಾಗಪ್ರಸನ್ನ ಸರ್ ಕೇಳ್ತಾರೆ, ವೈ ಕಾನ್ಸ್ಪಿರಸಿ ಅಂತ, ಯಾಕಾಗಿದೆ ಕಾನ್ಸ್ಪಿರಸಿ ಅಂತ. ಅದನ್ನ ನಾವೀಗ ಪತ್ತೆ ಹಚ್ತಾ ಇದೀವಿ ಅಂತ ಹೇಳಿ SIT ವಕೀಲರೇ ಹೇಳದ ಮೇಲೆ ಇನ್ ಯಾರು ಹೇಳಿದ್ರೆ ನಂಬ್ತೀರಿ ಹೇಳಿ? ಇನ್ಯಾರು ಹೇಳ್ಬೇಕು ನಿಮ್ಗೆ ನಂಬೋಕಿದನ್ನ? ಅಧಿಕೃತ ದಾಖಲೆ ಅಲ್ವಾ ಅದು? ಅಧಿಕೃತ ದಾಖಲೆ ಅಲ್ಲ, ಕೋರ್ಟ್ಗೆ ಹೇಳಿರೋದು, ಮಾಧ್ಯಮಕ್ಕಲ್ಲ. ಸರ್, ಈಗ SIT ರಚನೆ ಆಗಿ ಇದು ಈಗ ತನಿಖಾ ಹಂತದಲ್ಲಿ ಇದೆ. ಇದನ್ನ ಸ್ವಾಗತ ಮಾಡಿದ್ದು ನಮ್ಮ ಧರ್ಮಾಧಿಕಾರಿಗಳು ಸ್ವಾಗತ ಮಾಡಿದ್ದಾರೆ. ಅಂದ್ರೆ ಈಗ ಆಲ್ರೆಡಿ ಅದೊಂದು ಷಡ್ಯಂತ್ರ ಅಂತ ನೀವು ಹೇಳ್ತಿದ್ದೀರಾ, ನಮಗೂ ಮನವರಿಕೆ ಆಗಿದೆ ಷಡ್ಯಂತ್ರ ಅನ್ನೋದು. ಇದು ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಇದನ್ನ ಇನ್ನೊಂದಷ್ಟು ನೀವು ರಬ್ ಮಾಡಿ, ಇನ್ನೂ ಒಂದು ಅದನ್ನ ಎಳೆ ಎಳೆಯಾಗಿ ಇನ್ನೂ ಅದನ್ನ ಇದು ಮಾಡಿ ಎಲ್ಲೋ ಒಂದ್ ಕಡೆ ನೀವೇ ಧರ್ಮಸ್ಥಳನ ಒಂದ್ ರೀತಿ ಬೇರೆ ರೀತಿ ಬಿಂಬಿಸೋಕೆ ಹೊರಟಿದ್ದೀರಾ ಅಂತ ನನ್ನ ವೈಯಕ್ತಿಕ ಒಂದು ಇದು ಸರ್. ಅದು ಕಾನೂನಿದೆ. ಯಾಕಂದ್ರೆ ಧರ್ಮಾಧಿಕಾರಿಗಳಿಗಿಂತಲೂ ನೀವು ದೊಡ್ಡವರಲ್ಲ. ಧರ್ಮಾಧಿಕಾರಿಗಳೇ ಸ್ವಾಗತ ಮಾಡಿರ್ಬೇಕಾದ್ರೆ ಅದು SIT ಒಂದು ಅಡಿಯಲ್ಲಿ ನಡೀಲಿ, ಏನಿದೆ ಸತ್ಯಾಂಶ ಹೊರಬರ್ಲಿ ಅಂತ ಕೇಳಿರ್ಬೇಕಾದ್ರೆ ಇದೆಲ್ಲ ಯಾಕೆ ಬೇಕು? ನಡೀಲಿ, ತನಿಖೆ ನಡೀಲಿ, ನೀವು ಅದಕ್ಕೆ ಒಂದು ಸಹಕರಿಸಿ. ನಾನು ವಸಂತ್ ಸರ್ ಕೇಳ್ತಾ ಇದ್ದೀನಿ. ಈಗ SIT ರಚನೆ ಮಾಡಿ ಮುಖ್ಯಮಂತ್ರಿಗಳೇ ಅಂತ ಹೇಳಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪತ್ರ ಬರೆದಿದ್ದೆ. ಅದು ಇವತ್ತು ಕೂಡ ಅಲ್ಲೇ ಇದೆ. SIT ರಚನೆ ಆಗುವ ಮೊದಲು SITಯ ಬಗ್ಗೆ ಇವತ್ತಿನ ಈ ಕ್ಷಣದ ತನಕ ಎಲ್ಲೂ ನಾನು ಆಕ್ಷೇಪದ ಮಾತನಾಡಲಿಲ್ಲ. SIT ತನಿಖೆ ಹಂತದಲ್ಲಿ ಇರುವಾಗಲೇ SITಯ ವಿಚಾರಣೆ ಒಳಪಟ್ಟು ಹೊರಗಡೆ ಬಂದ ವ್ಯಕ್ತಿ ಅಲ್ಲಷ್ಟು ತಲೆಬುರುಡೆ ಇದೆ, ಇಷ್ಟು ಅಸ್ಥಿಪಂಜರ ಇದೆ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಒಬ್ಬ ಗಿರೀಶ್ ರಾವ್ ಮಟ್ಟಣ್ಣನವರೆನ್ನುವಂತ ವ್ಯಕ್ತಿ ನಮಗೆ ಯಾವ ಮುಸ್ಲಿಂ ಸಂಘಟನೆಯಿಂದ ಇದು ಸಿಕ್ಕಿದೆ ಅದು ಸಿಕ್ಕಿದೆ ಅಂತೇಳಿ, ಯಾವ ಮ್ಯಾಪ್ ಇದೆ ಅಂತ ಹೇಳಿ ಹೇಳಿಕೆ ಕೊಡ್ತಾನೆ. ಅಂತ ಹೇಳಿದ್ರೆ ಒಂದು ತನಿಖೆಯ ಹಂತದಲ್ಲಿ ತನಿಖೆಗೆ ಒಳಪಡುವಂತ ವ್ಯಕ್ತಿ ಮೀಡಿಯಾದ ಮುಂದೆ ಹೇಗೆ ಮಾತಾಡಬೇಕು ಅನ್ನೋ ಕಲ್ಚರೇ ಇಲ್ಲ ಅವರಿಗೆ. ನಾವು ಅದನ್ನ ಪ್ರಶ್ನೆ ಮಾಡಿರೋದು. SIT ಅಧಿಕಾರಿಗಳ ತನಿಖೆಯನ್ನು ನಾವು ಪ್ರಶ್ನೆ ಮಾಡಿಲ್ಲ, ಮಾಡೋದು ಇಲ್ಲ. ಅಂದ್ರೆ ಒಂದು ಸೈಡ್ ನವರು ಅಂದ್ರೆ SIT ತನಿಖೆ ನಡೀತಿರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಅವರಿಗೆ ಬೇಕಾದ ಮಾತನಾಡಬಹುದು, ನಾವ್ ಯಾಕೆ ಮಾತನಾಡಬಾರ್ದು ಅಂತ ಕೇಳ್ತಿದ್ದಾರೆ. ನೀವು ಮಾತಾಡಿದ್ದು ಅಥವಾ ಅವರು ಹೇಳೋದಕ್ಕೆ ನೀವು ವ್ಯತಿರಿಕ್ತವಾಗಿ ಹೇಳೋದ್ರ ಬಗ್ಗೆ ನನಗೆ ಆಕ್ಷೇಪ ಇಲ್ಲ ಸರ್. ಆದ್ರೆ ತನಿಖಾ ವರದಿ ಬರ್ಲಿ, ನಾವ್ ಯಾಕೆ ಕಾಯ್ಬಾರ್ದು ಅನ್ನೋದಷ್ಟೇನೆ. ಈ ಮಾತನ್ನ ಯಾರೆಲ್ಲ ಧರ್ಮಸ್ಥಳದ ವಿರುದ್ಧವಾಗಿ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಮಾಡ್ತಿದ್ದಾರೆ, ಯಾರೆಲ್ಲ ಕುತ್ಕೊಂಡು ಕಾವಂದರನ್ನ ಈಗಲೂ ಕೂಡ ಕಾವಂದರು ಅಂತ ಹೇಳಿ ವಿಡಿಯೋ ಮಾಡ್ತಿದ್ದಾರೆ, ಯಾರು ಸಾಕ್ಷಿಗಳಾದಿದ್ದವರು ಕೂಡ ಬಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇಂಟರ್ವ್ಯೂ ಕೊಡ್ತಿದ್ದಾರೆ, ಅವ್ರಿಗೂ ಈ ಮಾತನ್ವಯನ? ಹೌದು, 100%. ನಾನು ಇವಾಗ ಸುಜಾತಾ ಭಟ್ ಅವ್ರು ನೋಡಿದಾಗ ಒಂದ್ ಕಡೆ ನಂಗೆ ಅಯ್ಯೋ ಏನಪ್ಪ ದಿನ ಇದೆ ಆಯ್ತಲ್ಲ ನಗು ಬರುತ್ತೆ ಅದೆಲ್ಲ ನೋಡಿದಾಗ. ಯಾಕಂದ್ರೆ ಎಷ್ಟೊಂದು ಮಾಧ್ಯಮಗಳು ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡ್ತು, ಆಗ್ಲೇ ನಮಗೂ ಸತ್ಯಾಸತ್ಯತೆ ಗೊತ್ತಾಗಿದ್ದು, ಅದರಲ್ಲಿ ಎರಡು ಮಾತಿಲ್ಲ. ಅದನ್ನ ನಾನು ಒಪ್ತೀನಿ, ಅದು ಸರಿನೋ ತಪ್ಪು ಅನ್ನೋದು. ಬಟ್ SIT ನಮ್ಗೆ ರಿಪೋರ್ಟ್ ಬರ್ಬೇಕಲ್ವಾ ಸರ್, ಕಾನೂನಿಗೆ ಗೌರವ ಕೊಡಬೇಕು ನಾವು ಅಂತ ಅಷ್ಟೇ ನನ್ನ ಒಂದು ವಾದ. ವರದಿ ಬರುವವರೆಗೂ ಕಾಯ್ತಾ ಕೂತಿದ್ದಿದ್ರೆ ಇವತ್ತಿಗೂ ಸುಜಾತಾ ಭಟ್ ಮಾಧ್ಯಮದ ಎದುರುಗಡೆ ತನ್ನ ಮಗಳ ಅಸ್ಥಿಯನ್ನು ಕೇಳ್ತಾನೆ ಇರ್ತಾ ಇದ್ರು. ಮೀಡಿಯಾದವ್ರು ಇಲ್ಲ ಅಂದ್ರೆ ಇವತ್ತಿಗೂ ಅಸ್ಥಿ ಕೇಳ್ತಾ ಇದ್ರು, ಇವತ್ತು ನನ್ನ ಮಗಳನ್ನ ಕೊಡಿಸಿ ಅಂತ ಕೇಳ್ತಾ ಇದ್ರು. ಯಾವಾಗ ಇದು SIT ಟ್ರಯಲ್ ಅಲ್ಲಿ ಇದ್ರೂ ಸಹಿತ ಇಲ್ಲ, ಇಲ್ಲೇನೋ ಅನ್ಯಾಯ ಇದೆ, ಇಲ್ಲೇನೋ ಸುಳ್ಳಿದೆ ಅಂತ ಹೇಳಿ ಮಾಧ್ಯಮದವರು ಒಂದಿಷ್ಟು ಜನ ಅದಕ್ಕೆ ಪತ್ತೆ ಹಚ್ಚೋ ಕೆಲಸ ಮಾಡಿದ ಕಾರಣಕ್ಕೆ ಅವ್ರು ಬಂದು ಇಲ್ಲ ತಪ್ಪಾಗೋಯ್ತು ಅಂತ ಕೇಳ್ಕೊಂಡು ಹೋದ್ರೆ ಅಷ್ಟೇ ಬಿಟ್ರೆ. ಆಮೇಲೆ ನಾವೇನು ಗೊತ್ತಾ ನೋಡಿ, SIT ಇರ್ಬೇಕಾದ್ರೆ ಸಮೀರ ಯಾಕೆ ಮಾತಾಡ್ಬೇಕು ಅಂತ ನಾವು ಕೇಳ್ತೀವ್ರಿ. ಅವ್ನು ಮಾತಾಡಿದಾಗ ನಾನ್ ಸುಮ್ನೆ ಇರ್ಬೇಕು ಅಂದ್ರೆ ಹೆಂಗಾಗುತ್ತೆ? ಆಗಲ್ಲ, ನಾನು ಮಾತಾಡ್ತೀನಿ. SITಗೆ ಹೋಗಿ ವಿಚಾರಣೆ ಮುಗಿಸ್ಕೊಂಡು ವಿಠಲಗೌಡ ಇಲ್ಲಿ 8 ಇದೆ ಇಲ್ಲ 5 ಇದೆ ಅಂದಾಗ ಗುರು ತಪ್ಪು ಅಂತ ಹೇಳ್ತೀನಿ. SIT ಅಲ್ಲಿನೂ ಎಷ್ಟು ಅಸ್ಥಿಪಂಜರ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಯೂಟ್ಯೂಬ್ ಕೂತ್ಕೊಂಡು ಇವತ್ತು ಸೋಮವಾರ 8 ಸಿಕ್ಕಿದೆ, ಇವತ್ತು ಸಿಕ್ಕಿದೆ ನಾವು ಕೇಳ್ತೀವ್ರಿ. ಎಲ್ಲಿಂದ ಬರ್ತೀವಿ? ನಾನು ಹೋಗಿ SIT ಕಂಪ್ಲೇಂಟ್ ಕೊಟ್ಟು ಬಂದೆ, ನಮಗೂ ಕೊಡಿ ಆ ಬಲ್ಲ ಮೂಲಗಳಿಂದ ಮಾಹಿತಿ ಅಂತ. ಯಾವ ಮಾಹಿತಿನೂ ಕೊಡ್ಲಿಲ್ಲ. ಅವ್ರು ಹೇಳಿದ್ದೆಲ್ಲ ಸುಳ್ಳು. ಯಾಕೆ ಕೇಳ್ಕೊಂಡು ಸುಮ್ಮನಿರ್ಬೇಕು? ಸೌಜನ್ಯಳಿಗೆ ನ್ಯಾಯ ಬೇಕು ಅಂತ ಹೇಳುವ ಇವರು ಗಿರೀಶ್ ಮಟ್ಟಣ್ಣನವರು
ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬಡ್ಡಿ ಜಾಸ್ತಿ ಅಂತ ಹೋರಾಟ ಮಾಡಕ್ಕೆ 40%. ಪಾಂಗಾಣದಲ್ಲಿ ಮಂಡಸಂಕ. ಮಂಡಸಂಕದಲ್ಲಿ ನೀವ್ಯಾಕೆ ಮಂಡಸಂಕ ಅನ್ನಲ್ಲ, ಪಾಂಗಾಣ ಅಂತ ಯಾಕೆ ಹೇಳಲ್ಲ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಂತ ಯಾಕೆ ಹೇಳಲ್ಲ, ಧರ್ಮಸ್ಥಳ ಅಂತ ಯಾಕೆ ಓದಿರ್ತೀರಿ? ನನ್ನ ಪ್ರಶ್ನೆ ಉತ್ತರ ಕೊಡಿ. ನನ್ನ ಪ್ರಶ್ನೆ ಉತ್ತರ ಕೊಡಿ. ನಾವು ಧರ್ಮಸ್ಥಳ ಅಂತ ಓದಿರ್ತಾ ಇಲ್ಲ. ನಾವು ಧರ್ಮಸ್ಥಳ ಅಂತ ಓದಿರ್ತಾ ಇಲ್ಲ. ನಾವ್ ಹೇಳ್ತಾ ಇರೋದು 9 ಕಿಲೋಮೀಟರ್ ದೂರ ಇರೋ 9 ಕಿಲೋಮೀಟರ್ ದೂರ ಇರೋ ಉಜಿರೆ ಎಷ್ಟು ಕಿಲೋಮೀಟರ್ ನಮ್ಮನೆ ಹೇಳಕ್ಕಾಗುತ್ತೆ? ರೈಟ್ ಇನ್ಫಾರ್ಮೇಶನ್ ಅವ್ರು ಕೊಡ್ತಿದ್ದಾರೆ. VS ಆಚಾರ್ಯರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ನಾವು ಫೋನ್ ಮಾಡ್ತಿದ್ವಿ ಅಂತ ಇಟ್ಕೊಳ್ಳಿ. ಆ ಫೋನ್ ರಿಸೀವ್ ಮಾಡೋರು ಅವ್ರು PS ಪ್ರಸನ್ನ ಕುಮಾರ್ ಅಂತಿದ್ರು. ನಾವು ಹೇಳೋದು VS ಆಚಾರ್ಯ ಅವ್ರಿಗೆ ಫೋನ್ ಮಾಡಿದೀವಿ. ಈ PS ಫೋನ್ ರಿಸೀವ್ ಮಾಡ್ತಾರೆ. ಹೋಮ್ ಮಿನಿಸ್ಟರ್ ಆದವರು, ಮುಖ್ಯಮಂತ್ರಿ ಆದವರು ಫೋನ್ ಇಟ್ಕೊಂಡು ಹಲೋ ಹೆಂಗಿದ್ರಿ ಅಂತ ಕೇಳಲ್ಲ. PS ಇವ್ರು ಹೇಳಿರ್ಬೋದು, ನಮ್ಮ ಈ ಲಿಮಿಟ್ಸ್ ಅಲ್ಲಿ ಈ ತರದೊಂದು ಗಂಭೀರ ಪ್ರಕರಣ ಆಗಿದೆ, ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿರ್ಬೋದು. ಆರ್ ಅಶೋಕ್ ಅವರ ಮತ್ತೆ ಅವ್ರ PS ನಡುವೆ ಏನಾಗಿದೆ ನಮ್ಗೆ ಗೊತ್ತಿಲ್ಲ, ಅದನ್ನ ಅವ್ರು ಹೇಳಿದ್ದಾರೆ. ಆ ವಿಷಯ ಏನಾದ್ರೂ ಏನು ನಮ್ಮ ಕಡೆಯವ್ರು ಮಾಡಿದಾರೆ, ಬಚಾವ್ ಮಾಡಿ ಅಂತ ಹೇಳಕ್ ಮಾಡಿದಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳದ ಹೆಂಗೆ? ಆ ಫೋನ್ ಏನೌದು ನಿಮ್ಗೆ ಹಿಡ್ಕೊಂಡಿತ್ತಲ್ಲ, ನಿಮ್ಗೆ ಏನೌದು? ಸುಮ್ಮನೆ ಏನೌದು? ಹೌದು, 3 ತಿಂಗಳಿದ್ದು ಏನ್ ಮಾತಾಡ್ತಾರೆ? ಹೋಮ್ ಮಿನಿಸ್ಟರ್ ಎಷ್ಟು ತಿಂಗಳಿದ್ರು ಅಂತಂದಿಗೆ ನಮ್ಗೆ ಗೊತ್ತಿಲ್ಲ ಅಂತಂದ್ರು. ಇದೇ ವೇದಿಕೆಯಲ್ಲಿ ಹೇಳಿದ್ರು ಅವರು, ಇದೇ ವೇದಿಕೆಯಲ್ಲಿ ಹೇಳಿದ್ರು ನಮ್ಗೆ ಜ್ಞಾಪಕ ಇಲ್ಲ ಅಂತ. ಸರ್ ನೀವೇನ್ ಗೊತ್ತಾ ಸರ್, ನೀವು ತಿಮ್ರೋಡಿ ಅವ್ರ ಕೈಗೆ ಸಿಕ್ಕಿದ್ರೆ ನಿಮ್ಮನ್ನ ಸ್ಪೆಷಲ್ ಬಸ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನಿಮ್ಮನ್ನ ಬೇಕವ್ರಿಗೆ ನಿಮ್ಮಂತವ್ರು ಎಲ್ಲದಕ್ಕೂ ಬಾಯ್ ಹಾಕೋರು. ಸರ್ ದಯವಿಟ್ಟು ತಿಳ್ಕೊಳ್ಳಿ, ನಾವು ಏನು ಮೀಡಿಯಾದಲ್ಲಿ ನೋಡಿದೀವಿ ಅದನ್ನು ಕ್ಲಾರಿಫಿಕೇಶನ್ ಕೇಳ್ತಾ ಇದೀವಿ ಅಷ್ಟೇ, ಬೇರೇನಿಲ್ಲ. ನೋಡಿ ನಾವೇನು ಮೀಡಿಯಾ ಕೊಟ್ಟಿದ್ವಲ್ಲ ಏನಂತ ಅದನ್ನೇ ಇವಾಗ ಮೇಡಮ್ ಯಾಕೆ ಎಗರಾಡ್ತೀರಾ? ಅದನ್ನ ಕೂಲಾಗಿ ಕೇಳಿ. ಹೌದು, ಕೂಲಾಗಿ ಕೇಳ್ತಾ ಇದ್ದೀನಿ. ನಮ್ಮ ಪ್ರಶ್ನೆ ಏನು ಗೊತ್ತಾ, ಇದರಿಂದ ನೀವು ಕ್ಲಾರಿಟಿ ಕೊಡಿ ಅಂತ ಅಷ್ಟೇ. ನೀವು ಕೇಳಿದಿಕ್ಕೆ ನಾವು ಕೇಳ್ತಾ ಇರೋದು. ಓಕೆ, ಮೇಡಮ್ ಹೇಳಿದ್ರು 6 ವರ್ಷದ ಅರ್ಧ ಮಾತ್ರ ನಾವು ನೋಡಿದ್ವಿ. ಹೇಗೆ ಮೀಡಿಯಾದಲ್ಲಿ ನಾವು ಅದನ್ನ ನಿಮ್ಗೆ ಕ್ಲಾರಿಫಿಕೇಶನ್ ಸೋಷಿಯಲ್ ಮೀಡಿಯಾ, ಹೌದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಕ್ಲಾರಿಟಿ ಕೇಳ್ತಾ ಇದೀವಿ ಅಷ್ಟೇ. ಅವಾಗ ದ್ವಂದ್ವ ನೀತಿ ಆಗ್ಲಿಲ್ವಾ ಹೇಳಿ? ಇವಾಗ ಅದಕ್ಕೆ ಕ್ಲಾರಿಫಿಕೇಶನ್ ಕೇಳ್ತಾ ಇದೀವಿ. ಒಂದು, ಇದೆಲ್ಲ ಈ ಪ್ರಕರಣನೇ ಓಕೆ ಸುಲಭವಾಗಿದ್ನೋ ಯಾವ್ದೂ ಒಂದು ಕ್ಲಾರಿಟಿ ಇಲ್ಲ. ಇದಕ್ಕೆ ಇಷ್ಟು ಸೌಜನ್ಯ ಪ್ರಕರಣ ಇಷ್ಟು ವರ್ಷ ಬಂದಿರೋದು. ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಆಗಿದ್ರೆ ಇದನ್ನು 1 ತಿಂಗಳಲ್ಲಿ ಬಗೆಹರಿಸಬಹುದಾಗಿತ್ತು. ಈ ಪ್ರಭಾವಿ ಯಾರಿದ್ದಾರೆ ನನ್ಗೆ ಗೊತ್ತಿಲ್ಲ. ಯಾವಾಗ ಇದ್ರೊಳಗಡೆ ನೋಡಿ ಸಂತೋಷ್ ಏನಕ್ಕೆ ಈಚೆ ಬಂದ, ನ್ಯಾಯಾಲಯ ಏನ್ ಹೇಳ್ತು ಕರೆಕ್ಟಾ? ಹೌದಾ? ನಮಗ್ ಗೊತ್ತು. ನಾವು ಅದನ್ನೇ ಕೇಳ್ತಾರೆ. ನಾನು ಒಬ್ಬ ಸಾಮಾನ್ಯ ಮನುಷ್ಯ ಆದ್ರೆ ನೋಡಿದಾಗ ನನಗೆ ಬೇಕಾಗಿದೆ ಏನ್ ನ್ಯಾಯ ಇದೆ ಅಂತ ಕೇಳ್ತಾ ಇದೀವಿ. ಅಪರಾಧಿ ಯಾರು? ನಾವು ಧರ್ಮಸ್ಥಳದ ಬಗ್ಗೆ ಅಲ್ಲ. ನಾವು ಕೂಡ ನೋಡಿ, ನಾನು ಹಿಂದೂನೇ, ಅರ್ಥ ಆಗ್ತಾ ಇದ್ಯಾ? ನಾವು ಬೆಳಗ್ಗೆ ಎದ್ರೆ ಸ್ವಾಮಿ ಮಂಜುನಾಥನ್ ಕೈ ಮುಚ್ಕೊಂಡೆ ಈಚೆ ಬರ್ತೀವಿ. ನಮಗೆ ಅಲ್ಲಿಂದ ಕಳಂಕಳ ತಳ್ಸ್ಕೊಳ್ಳಿ. ನೀವು ಯಾರು ಎಲ್ಲ ಬೆಂಬಲಿಸ್ಕೊಂತ ಇದ್ದೀರಾ, ನಮಗೆ ಅದು ಬೇಕು. ಏನು ಒಂದು ಹೆಣ್ಣು ನೋಡಿ, ನಿಮ್ ತಾಯಿ ಹೆಣ್ಣು, ನಮ್ ತಾಯಿ ಹೆಣ್ಣು, ಹೌದಾ ಅಲ್ವಾ? ಹೌದಾ? ಹೇಳಿ ಸರ್, ಹೇಳಿ ಸರ್. ನಮ್ ನ್ಯಾಯ ಕೇಳ್ತಾ